ಎಲ್ರಿಗೂ ನಮಸ್ಕಾರಗಳು. ಇವತ್ತು ನಾನು ನಮ್ಮ ದೇಹದಲ್ಲಿ ಚಕ್ರಗಳು ಅಂತ ಹೇಳ್ತಾರಲ್ಲ, ಅದು ಎಲ್ಲೆಲ್ಲಿದೆ ಅಂತ ಹೇಳ್ತೀವಿ. ಆ ಚಕ್ರಗಳಿಗೆ ನಾವು ಕಮಲದ ಹೂವು ಅಂತಲೂ ಹೇಳ್ತೀವಿ. 7 ಚಕ್ರಗಳಿದೆ. ಮೊದಲನೇದಾಗಿ ಸಹಸ್ರಾರ ಚಕ್ರ ಅಂತ, ಇಲ್ಲಿ 1000 ದಳಗಳು ಇದೆ. ಅದಕ್ಕೆ 1000 ಕಮಲದ ಹೂವಿದೆ. ಆಜ್ಞಾ ಚಕ್ರದಲ್ಲಿ 2 ದಳಗಳಿದೆ. ವಿಶುದ್ಧಿ ಚಕ್ರ ಇದು ಗಂಟ್ಲ ಹತ್ರ ಇರುತ್ತೆ, ಇಲ್ಲಿ 16 ದಳಗಳಿದೆ. ಅನಾಹತ ಚಕ್ರ ಹೃದಯದ ಹತ್ರ ಇರುತ್ತೆ, ಅದು 12 ದಳ ಇರುತ್ತೆ. ಮಣಿಪುರ ಚಕ್ರ ಹುಕ್ಕಳದಲ್ಲಿರುತ್ತೆ, ಅದು 10 ದಳ ಇರುತ್ತೆ. ಸ್ವಾಧಿಷ್ಠಾನ 4 ಬೆರಳು ಕೆಳಗಡೆ, ಹುಕ್ಕಳದಿಂದ 4 ಬೆರಳು ಕೆಳಗಡೆ ಸ್ವಾಧಿಷ್ಠಾನ ಚಕ್ರ ಇರುತ್ತೆ, ಅಲ್ಲಿ 6 ದಳ ಇರುತ್ತೆ. ಮೂಲಾಧಾರ ಚಕ್ರ ನಮ್ಮ ಹಿಂದ್ಗಡೆ ಬೆನ್ನ ಹುರಿ ತುದಿ ಇರುತ್ತೆ, ಅಲ್ಲಿ 4 ದಳ ಇರುತ್ತೆ. ಇದೆಲ್ಲದಕ್ಕೂ ಮುದ್ರಗಳನ್ನು ಹೇಳ್ಕೊಡ್ತೀನಿ. ಮೂಲಾಧಾರ ಚಕ್ರದಲ್ಲಿ ಪೃಥ್ವಿ ತತ್ವ ಇರೋದ್ರಿಂದ ಅದಕ್ಕೆ ಈ ಪೃಥ್ವಿ ತತ್ವದ ಮುದ್ರ, ಇದು ಪೃಥ್ವಿ ತತ್ವ ಇರುತ್ತೆ ಈ ಬೆರಳು. ಸೊ ಈ ಮುದ್ರಾನ ಮೂಲಾಧಾರ ಚಕ್ರಕ್ಕೆ ನೀವು ಮಾಡ್ಬೋದು. ಹೀಗೆ ಇಟ್ಕೊಬೇಕು, ಎಲ್ಲದನ್ನು ಯಾವತ್ತೂ ತೊಡೆ ಮೇಲೆ ಇಟ್ಕೊಬೇಕು ಹೀಗೆ. ಬಟ್ ನಾನು ತೋರಿಸ್ತಾ ಇರೋದು ಹೀಗೆ. ಮೂಲಾಧಾರ ಚಕ್ರಕ್ಕೆ. ಸ್ವಾಧಿಷ್ಠಾನ ಚಕ್ರ ಜಲತತ್ವ ಇರುತ್ತೆ ಅದರಲ್ಲಿ, ಅದಕ್ಕೆ ಈ ಜಲತತ್ವದ್ದು ಈ ಥರ ಹೀಗೆ ಇಟ್ಕೊಬೇಕು, ಜಲತತ್ವದ್ದು. ಮಣಿಪುರ ಚಕ್ರಕ್ಕೆ ಅದು ಸೂರ್ಯನ ಶಕ್ತಿ ಇರೋದ್ರಿಂದ ಅದಕ್ಕೆ ಸೂರ್ಯ ಮುದ್ರ ಮಾಡಬೇಕು. ಅದು ಅಗ್ನಿ ತತ್ವ ಇರೋದ್ರಿಂದ ಅದಕ್ಕೆ ಈ ಸೂರ್ಯನ ಮಾಡಬೇಕು ಈ ಮುದ್ರನ. ಅನಾಹತ ಚಕ್ರಕ್ಕೆ ನೀವು ನಮಸ್ತೇನೂ ಮಾಡ್ಬೋದು, ಇದು ಹೃದಯದಕ್ಕೆ. ಇಲ್ಲ ಲೋಟಸ್, ಯಾಕಂದರೆ ಹೃತ್ಕಮಲ ವಾಸಿ ಅಂತ ಹೇಳೋದ್ರಿಂದ ನೀವು ಈ ಥರನೂ ಮಾಡ್ಬೋದು, ಕಮಲದ ದಳ ಥರನೂ ಮಾಡ್ಬೋದು. ಆಮೇಲೆ ವಿಶುದ್ಧಿ ಚಕ್ರಕ್ಕೆ ಇದು ಆಕಾಶ ತತ್ವದಿಂದ ಇದು ಆಕಾಶ ಮುದ್ರೆ, ಹೀಗೆ ಇಟ್ಕೊಬೇಕು. ಆಮೇಲೆ ಆಜ್ಞಾ ಚಕ್ರಕ್ಕೆ ಜ್ಞಾನ ಮುದ್ರೆ ಮಾಡ್ಬೋದು, ಈ ಥರ ಹೀಗೆ ಇಟ್ಕೊಳ್ಳೋದು. ಆಮೇಲೆ ಸಹಸ್ರಾರಕ್ಕೆ ಹಾಕಿನಿ ಮುದ್ರಾ ಮಾಡ್ಬೋದು, ಇಲ್ಲಾಂದರೆ ಕಮಲದ ದಳನೂ ಮಾಡ್ಬೋದು. ಇದಿಷ್ಟು ಚಕ್ರಗಳಿಗೆ ಸಂಬಂಧಪಟ್ಟಿದ್ದು. ಧನ್ಯವಾದಗಳು.